ಪ್ರಿಯ ವೀಕ್ಷಕರೇ ನಮಸ್ಕಾರ. ಕರುನಾಡ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಕಳೆದ ವಾರ ಆದಂತಹ ಮಂಡ್ಯದ ಮಗುವಿನ ಸಾವಿನ ಪ್ರಕರಣದ ನಂತರ ನಮ್ಮ ಪೊಲೀಸ್ ಇಲಾಖೆ ಎತ್ತೆಚ್ಚಿಕೊಂಡಿದೆ ಅಂತ ಭಾವಿಸ್ಕೊಳ್ತಾ ಇದ್ದೀನಿ. ಜನಸ್ನೇಹಿ ಟ್ರಾಫಿಕ್ ರೂಲ್ಸ್ನಲ್ಲಿ ಮಹತ್ವಪೂರ್ಣವಾಗಿರತಕ್ಕಂತಹ ಬದಲಾವಣೆಯನ್ನು ತಂದಿರತಕ್ಕಂಥದ್ದು. ಮೊದಲು ಟ್ರಾಫಿಕ್ ಪೊಲೀಸ್ನವರ ಕೆಲಸ ಏನು ಅಂತ ಹೇಳಿದ್ರೆ, ಜನದಟ್ಟಣೆ ಇರತಕ್ಕಂತಹ ಪ್ರದೇಶಗಳಲ್ಲಿ, ವಾಹನ ದಟ್ಟಣೆ ಇರುವ ಪ್ರದೇಶಗಳಲ್ಲಿ ವಾಹನ ಸಂಚಾರವನ್ನು ಸುಗಮಗೊಳಿಸ್ತಕ್ಕಂತಹ ಕೆಲಸ, ಸಿಗ್ನಲ್ಗಳಲ್ಲಿ ನಿಂತ್ಕೊಳ್ಬೇಕು, ವಾಹನ ಸಂಚಾರವನ್ನ ಸುಗಮಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಈ ಟ್ರಾಫಿಕ್ ಪೊಲೀಸ್ ಎಂತಕ್ಕಂಥದ್ದು ಇರೋದು. ಇವರುಗಳು ಜನಗಳಿಂದ ಹಣವನ್ನ ಪೀಕುವ ಯಂತ್ರಗಳಂತೆ ವರ್ತಿಸ್ತಾ ಸಿಗ್ನಲ್ಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಿಂತ್ಕೊಂಡು ಜನಗಳಿಂದ ಹಣವನ್ನ ಪೀಕ್ತಾ ಇದ್ರು. ಎಲ್ಲೆಂದರಲ್ಲಿ ವೆಹಿಕಲ್ಸ್ ಗಳನ್ನ ಅಡ್ಡಗಟ್ಟಿ ನಾಗರಿಕರುಗಳಿಗೆ, ವಾಹನ ಸವಾರಗಳಿಗೆ ತೊಂದರೆಯನ್ನು ಕೊಡ್ತಾ ಇದ್ರು. ಅಂತದೊಂದಕ್ಕೆ ಇವತ್ತಿನ ದಿನ ಡಾಕ್ಟರ್ ಎಂ.ಎ. ಸಲೀಂ ರವರು ಪೊಲೀಸ್ ಮಹಾನಿರ್ದೇಶಕರು ಕಡಿವಾಣ ಹಾಕಿದಂತೆ ಕಾಣ್ತಾ ಇದೆ. ಮಹತ್ವವಾಗಿರ್ತಕ್ಕಂತಹ ಬದಲಾವಣೆಗಳನ್ನ ಪೊಲೀಸ್ ಅದರಲ್ಲೂ ಕೂಡ ಟ್ರಾಫಿಕ್ ಪೊಲೀಸ್ನವರಿಗೆ ಖಡಕ್ ಆಗಿರತಕ್ಕಂತಹ ಸೂಚನೆಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಈ ಒಂದು ವಿಚಾರಗಳ ಬಗ್ಗೆ ಸಮಗ್ರವಾಗಿರ್ತಕ್ಕಂತಹ ಚರ್ಚೆಯನ್ನ ನಾನು ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ಯಾವ ಯಾವ ರೀತಿಯಾಗಿರ್ತಕ್ಕಂತಹ ಟ್ರಾಫಿಕ್ ರೂಲ್ಸ್ ನಲ್ಲಿ ಬದಲಾವಣೆಗಳಾಗಿದೆ ಎಂಬುದನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ಮೊದಲನೆಯ ಒಂದು ಸೂಚನೆ ಟ್ರಾಫಿಕ್ ಪೊಲೀಸ್ನವರಿಗೆ ಏನಂತ ಹೇಳಿದ್ರೆ, ಕಾರಣವಿಲ್ಲದೆ ಯಾವುದೇ ವಾಹನಗಳನ್ನ ತಡೆಗಟ್ಟುವಂತಿಲ್ಲ. ಅವ್ರೇನಾದ್ರೂ ಕೂಡ ಅವರ ಕಣ್ಣಿಗೆ ಕಂಡ್ರೆ, ಪೊಲೀಸ್ ಕಣ್ಣಿಗೆ ಕಂಡ್ರೆ ಹೆಲ್ಮೆಟ್ ಹಾಕಿಲ್ಲ, ಟ್ರಿಬಲ್ ರಿಂಗ್ ಇದ್ದಾರೆ, ಅಥವಾ ಹೆವಿ ಸ್ಪೀಡ್ ಆಗಿ ಗಾಡಿಯನ್ನ ರನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಮಾತ್ರ ಅವರು ವಾಹನವನ್ನ ಅಡ್ಡಗಟ್ಟಲಿಕ್ಕೆ ಮಾತ್ರ ಅವಕಾಶ ಇರ್ತಕ್ಕಂಥದ್ದು. ಮೊದಲೆಲ್ಲ ಏನ್ ಮಾಡ್ತಾ ಇದ್ರು, ವಾಹನವನ್ನ ಎಲ್ಲೆಂದರಲ್ಲಿ ಬರ್ತಾ ಇದ್ರೆ ವಾಹನಗಳು ಜಸ್ಟ್ ಹೆಲ್ಮೆಟ್ ಹಾಕಿರ್ಲಿ, ಕರೆಕ್ಟ್ ಆಗಿರ್ಲಿ, ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಿದ್ರು ಸಹ ಇವರು ವಾಹನಗಳನ್ನ ತಡೆಗಟ್ಟಿ ತಪಾಸಣೆಯನ್ನು ಮಾಡ್ತಾ ಇದ್ರು. ಇನ್ಮೇಲೆ ಟ್ರಾಫಿಕ್ ಪೊಲೀಸ್ನವರು ಈ ರೀತಿಯಾಗಿರ್ತಕ್ಕಂತಹ ಕಾರಣವಿಲ್ಲದೆ ಯಾವುದೇ ವಾಹನಗಳನ್ನ ತಡೆಗಟ್ಟುವಂತಿಲ್ಲ. ಅದರಲ್ಲೂ ಸಹ ವಾಹನವನ್ನ ತಡೆಗಟ್ಟಿದ ಮೇಲೆ ಈ ಕೀ ತಗೊಂಡು ಜೋಬಲ್ಲಕ್ಕಂತಕ್ಕಂತಹ ಒಂದು ದುರಭ್ಯಾಸ ಇತ್ತು ನಮ್ಮ ಟ್ರಾಫಿಕ್ ಪೊಲೀಸ್ನವರಿಗೆ, ಅದನ್ನು ಸಹ ಮಾಡಂಗಿಲ್ಲ. ಸೂಚಕರೇ, ಎರಡನೆಯ ಸೂಚನೆ ಏನು ಅಂತ ಹೇಳಿದ್ರೆ, ಕಣ್ಣಿಗೆ ಏನಾದ್ರೂ ಕೂಡ ಪ್ರಮಾದಗಳು ಕಂಡ್ರೆ ವಾಹನ ಸವಾರರಲ್ಲಿ ಆವಾಗ ಮಾತ್ರ ವಾಹನವನ್ನ ತಡೆಗಟ್ಟಬೇಕು. ಅದರಲ್ಲೂ ಸಹ ಇವರು ಈ ಬ್ಯಾರಿಕೇಡ್ಗಳನ್ನ, ಜಿಗ್ಜಾಗ್ ಮಾದರಿಯ ಬ್ಯಾರಿಕೇಡ್ಗಳನ್ನ ಹಾಕ್ತಾ ಇರ್ತಾರೆ. ಈಗ ಒಂದು 100 ಫೀಟ್ ರೋಡ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಬಂದ್ಬಿಟ್ಟು 4-5 ಬ್ಯಾರಿಕೇಡ್ಗಳನ್ನೇ ಹಾಕ್ಬಿಟ್ಟು ವಾಹನ ಸವಾರರಿಗೆ ಸುಗಮವಾಗಿ ಸಂಚಾರವನ್ನ ಮಾಡಲಿಕ್ಕೆ ಅವರು ಅವಕಾಶನ ಕಲ್ಪಿಸ್ತಾ ಇರಲಿಲ್ಲ. ಯಾಕಂದ್ರೆ ಇವ್ರ ಕೆಲಸನೇ ವಾಹನಗಳು ಸುಗಮವಾಗಿ ಸಂಚಾರ ಆಗಬೇಕು ಅನ್ನೋ ಕೆಲಸಕ್ಕೆ ಟ್ರಾಫಿಕ್ ಪೊಲೀಸರ ನಿಯೋಜನೆ ಆಗಿರುತ್ತೆ. ಇವರುಗಳು ಅದನ್ನ ಬಿಟ್ಬಿಟ್ಟು ಅಲ್ಲಿ ಎಲ್ಲಂದರಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕ್ತಾ ಇದ್ರು. ಆ ಬ್ಯಾರಿಕೇಡ್ಗಳನ್ನ ಇನ್ನು ಮುಂದೆ ಅವರು ಎಲ್ಲಂದರಲ್ಲಿ ನಡು ರೋಡ್ಗಳಲ್ಲಿ ಹಾಕುವ ರೀತಿ ಇಲ್ಲ ಇರ್ತಕ್ಕಂಥದ್ದು. ಹಾಗೇನೆ ವೇಗವಾಗಿ ಚಲಿಸ್ಕೊಂಡು ಬರ್ತಾ ಇರತಕ್ಕಂತಹ ವಾಹನಗಳನ್ನ ಬೆನ್ನಟ್ಕೊಂಡು ಹೋಗಂಗಿಲ್ಲ. ಏನಾದ್ರೂ ಕೂಡ ಸ್ಪೀಡ್ ಆಗಿ ವಾಹನಗಳನ್ನ ಓಡಿಸ್ತಾ ಇದ್ರೆ, ಬೈಕು, ಕಾರು, ಯಾವುದೇ ವಾಹನಗಳನ್ನ ವೇಗವಾಗಿ ಚಲಿಸ್ಕೊಂಡು ಹೋಗ್ತಾ ಇದ್ರೆ ಟ್ರಾಫಿಕ್ ಪೊಲೀಸ್ನವರು ವಾಹನವನ್ನ ಬೆನ್ನಟ್ಟಿಕೊಂಡು ಹೋಗುವಂತಿಲ್ಲ. ಏನ್ ಮಾಡ್ಬೇಕು? ಇದ್ರ ಬದಲಾಗಿ ವಾಹನದ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಬೇಕು, ಅವರಿಗೆ ಕಾರಿನ ಮೂಲಕ ನೋಟಿಸ್ ಅನ್ನ ಜಾರಿಗೊಳಿಸಬೇಕಾಗತ್ತೆ. ಇದನ್ನ ಮಾಡ್ಲಿಕ್ಕೆ ನಮ್ಮ ಡಿಜಿಪಿ ಅವರು ಪೊಲೀಸ್ ಸಂಚಾರಿ ಪೊಲೀಸ್ನವರಿಗೆ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸಂಚಕರೇ, ನಾವು 4ನೇ ಪಾಯಿಂಟ್ ಅನ್ನ ನೋಡ್ತಾ ಹೋಗೋದಾದ್ರೆ, ಪೊಲೀಸ್ನವರು ವಾಹನಗಳನ್ನ ತಡೆಗಟ್ತಾರೆ. ವಾಹನ ತಡೆಗಟ್ಟಿ ತಪಾಸಣೆಯನ್ನ ಮಾಡ್ತಾ ಇರತಕ್ಕಂತಹ ಸಂದರ್ಭಗಳಲ್ಲಿ ಪೊಲೀಸ್ನವರು ಸುರಕ್ಷತೆಗೆ ರಿಫ್ಲೆಕ್ಟಿವ್ ಜಾಕೆಟ್ಗಳನ್ನು ಧರಿಸಬೇಕಾಗುತ್ತೆ. ಹಾಗೇನೆ ಬಾಡಿ ಓರ್ನ್ ಕ್ಯಾಮ್ರಾಗಳನ್ನ ಪೊಲೀಸ್ನವರು ಧರಿಸಬೇಕಾಗುತ್ತೆ. ಅವ್ರೇನು ತಪಾಸಣೆ ಮಾಡ್ತಾರೆ, ಗಾಡಿಯನ್ನ ತಡೆಗಟ್ತಾರೆ, ಎಲ್ಲದೂ ಕೂಡ ಅವರು ಬಾಡಿ ಓರ್ನ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರಬೇಕು ಎಂಬತಕ್ಕಂತಹ ಮತ್ತೊಂದು ಮಹತ್ವಪೂರ್ಣ ಸೂಚನೆಯನ್ನ ಪೊಲೀಸ್ ಮಹಾನಿರ್ದೇಶಕರು ಕೊಡಿಸಿರ್ತಕ್ಕಂಥದ್ದು. ಇನ್ಮೇಲೆ ಯಾರು ಟ್ರಾಫಿಕ್ ಪೊಲೀಸ್ನವರು ದಯವಿಟ್ಟು ಮಾಡಬೇಡಿ, ನಾಗರಿಕರುಗಳಿಗೆ ತೊಂದರೆಯನ್ನು ಕೊಡಬೇಡಿ. ಸಾಕಷ್ಟು ರೋಸಿ ಹೋಗಿದ್ದಾರೆ ಟ್ರಾಫಿಕ್ ಪೊಲೀಸ್ನವರ ಕಿರಿಕಿರಿಯಿಂದ. ಸಾರ್ವಜನಿಕರು ಖಂಡಿತವಾಗ್ಲೂ ರೋಸಿ ಹೋಗಿದ್ದಾರೆ. ಇವರೇನು ಪೊಲೀಸ್ನವರ ಕಳ್ಳರ ಅನ್ನೋ ಅಷ್ಟು ಮಟ್ಟಿಗೆ ಎಲ್ರಿಗೂ ಕೂಡ ಖಂಡಿತವಾಗ್ಲೂ ಬೇಜಾರಾಗಿರ್ತಕ್ಕಂಥದ್ದು. ಅದಕ್ಕೆ ಈ ರೀತಿಯಾಗಿರ್ತಕ್ಕಂತಹ ಒಂದು ರೂಲ್ಸ್ ಇವಾಗ ಮಹತ್ವದ ಬದಲಾವಣೆಯನ್ನ ಟ್ರಾಫಿಕ್ ರೂಲ್ಸ್ ನಲ್ಲಿ ತಗೊಂಡ್ಬಂದಿರ್ತಕ್ಕಂಥದ್ದು. ಮತ್ತೊಂದು ಮನವಿ ಏನಂದ್ರೆ, ಈ ಒಂದು ಟ್ರಾಫಿಕ್ ರೂಲ್ಸ್ ಖಂಡಿತವಾಗ್ಲೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಇರಬೇಕು. ಈಗೇನೋ ಮಂಡ್ಯದಲ್ಲಿ ಘಟನೆಯಾಗಿದೆ, ಈ ಘಟನೆಗೆ ತ್ಯಾಪೆ ಹಚ್ಚಲಿಕ್ಕೋಸ್ಕರ ತಾತ್ಕಾಲಿಕವಾಗಿ ಮಾಡ್ತೀವಿ, ನಮಗೆ ಪೊಲೀಸ್ ಇಲಾಖೆಯವರಿಗೆ, ಸರ್ಕಾರಕ್ಕೆ ನಮಗೆ ಈ ರೀತಿಯಾಗಿ ನಾವು ನಾಗರಿಕರಿಂದ ಹಣ ದೋಚಲಿಕ್ಕಿರ್ತಕ್ಕಂತಹ ಇದೊಂದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂತಹ ಮಾರ್ಗ, ಈ ಮಾರ್ಗವನ್ನು ಬಿಡಕ್ಕಾಗಲ್ಲ ಅಂತ ಹೇಳಿದ್ರೆ ಬಹಳ ಬೇರೆ ರೀತಿಯಾಗಿರ್ತಕ್ಕಂತಹ ಪರಿಣಾಮಗಳನ್ನ, ಬೇರೆ ರೀತಿಯಾಗಿರ್ತಕ್ಕಂತಹ ತೊಂದರೆಗಳನ್ನ
ಅನುಭವಿಸ್ಬೇಕಾಗತ್ತೆ, ನಾಗರಿಕರು ಅನುಭವಿಸ್ಬೇಕಾಗತ್ತೆ, ಜನಸಾಮಾನ್ಯರು ಅನುಭವಿಸ್ಬೇಕಾಗತ್ತೆ, ಅಮಾಯಕರುಗಳು ಅನುಭವಿಸ್ಬೇಕಾಗತ್ತೆ, ಅಮಾಯಕರುಗಳು ಪ್ರಾಣಗಳು ಬಲಿಯಾಗಬೇಕಾಗತ್ತೆ. ದಯಮಾಡಿ ಇದು ಏನು ಮಹತ್ವಪೂರ್ಣ ಬದಲಾವಣೆಗಳನ್ನು ಟ್ರಾಫಿಕ್ ರೂಲ್ಸ್ನಲ್ಲಿ ತಂದಿದ್ದೀರಿ, ಇದು ಲಾಂಗ್ ಟರ್ಮಲ್ಲಿ ಇದ್ದರೆ ಬಹಳ ಒಳ್ಳೆಯದು ಅಂತೇಳಿ ನನ್ನ ಒಂದು ಅಭಿಪ್ರಾಯ. 5ನೇ ಸೂಚನೆ ನೋಡ್ತಾ ಹೋಗೋದಾದ್ರೆ ವೀಕ್ಷಕರೇ, ಈ ಸಂಚಾರಿ ಪೊಲೀಸ್ನವರು ವಾಹನವನ್ನು ತಪಾಸಣೆಯನ್ನು ಮಾಡಿ ವಾಹನ ಸವಾರರು ತಪ್ಪಿತಸ್ಥರಿದ್ದರೆ ಅವ್ರ ಹತ್ರ DL ಇಲ್ಲ, ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ, ವಾಹನ ಟ್ರಾಫಿಕ್ ರೂಲ್ಸನ್ನು ಉಲ್ಲಂಘನೆಯನ್ನು ಮಾಡಿದರೆ ಅಂತ ಪಕ್ಷದಲ್ಲಿ ಸಂಚಾರಿ ಪೊಲೀಸ್ನವರು ಸಂಚಾರ ನಿರ್ವಹಣಾ ಕೇಂದ್ರ ಅಥವಾ ಇಂಟೆಲಿಜೆಂಟ್ ಸಂಚಾರ ನಿರ್ವಹಣಾ ವ್ಯವಸ್ಥೆಯಿಂದ ಅವರು ಕೇಸನ್ನು ದಾಖಲೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಬಗ್ಗೆ ನಾನು ಮತ್ತೆ ಬೇರೆ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆಯೇ ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆಯನ್ನು ನಾಗರಿಕರು ಮಾಡಬೇಕು ಅಂತೇಳಿ ಟ್ರಾಫಿಕ್ ಪೊಲೀಸ್ನವರು ನಾಗರಿಕರಿಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು. ಇದನ್ನು ಮಾಡಬೇಕಾಗಿರೋದು ಇವರು ಜನದಟ್ಟಣೆ ಇರತಕ್ಕಂತಹ ವಾಹನ ಪ್ರದೇಶಗಳಲ್ಲಿ ಇವರುಗಳು ಸುಗಮವಾಗಿ ವಾಹನಗಳ ಸಂಚಾರ ಮಾಡಲಿಕ್ಕೆ ಅವಕಾಶನ ಮಾಡಬೇಕು. ನಾಗರಿಕರುಗಳಿಗೆ ಟ್ರಾಫಿಕ್ ರೂಲ್ಸನ್ನು ಪಾಲಿಸ್ರಪ್ಪ ನೀವುಗಳು, ಹೆಲ್ಮೆಟನ್ನು ಹಾಕ್ರಿ, ಹಿಂಬದಿಯಲ್ಲಿ ಕೂತ್ಕೊಂಡು ಹೆಲ್ಮೆಟ್ ಹಾಕ್ರಿ, ಕಾರ್ ಡ್ರೈವ್ ಮಾಡಬೇಕಾದ್ರೆ ನೀವು ಸೀಟ್ ಬೆಲ್ಟನ್ನು ಹಾಕ್ರಿ. ಇದೆಲ್ಲದೂ ಕೂಡ ವಾಹನ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂತಹ ಸಂದರ್ಭಗಳಲ್ಲಿ ಯಾವ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು, ಟ್ರಾಫಿಕ್ ಪೊಲೀಸ್ ವಿಭಾಗದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ನಿಯಮಗಳಿದ್ದಾವೆ, ಆ ನಿಯಮಗಳನ್ನು ಸಾರ್ವಜನಿಕರು ಪಾಲನೆ ಮಾಡಬೇಕು ಅಂತೇಳಿ ಇವರುಗಳು ನಾಗರಿಕರುಗಳಿಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು. ಇದುವರೆಗೂ ಕೂಡ ಮಾಡಿದ್ದೆಲ್ಲಿ ಇಲ್ಲ. ಸೊ ಇವಾಗ ಮಾಡಲಿಕ್ಕೆ ಹೇಳಿದರೆ ಅದನ್ನು ಮಾಡಬೇಕಾಗತ್ತೆ, ನಾಗರಿಕರುಗಳಿಗೆ ಸಹಾಯ ಆಗುತ್ತೆ. ಮಾಡಿದರೆ ಯಾವ ಯಾವ ಟ್ರಾಫಿಕ್ ನಿಯಮಗಳಿದ್ದಾವೆ, ಯಾವ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತೇಳಿ ಕೂಡ ಎಲ್ರಿಗೂ ಗೊತ್ತಿರೋದಿಲ್ಲ ಟ್ರಾಫಿಕ್ ನಿಯಮಗಳು. ಆ ನಿಯಮಗಳನ್ನ ಪಾಲನೆ ಮಾಡಲಿಕ್ಕೆ ಇವರೇನಾದರೂ ಕೂಡ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಕಾರ್ಯಕ್ರಮಗಳನ್ನು ಗ್ರಾಮ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೂ ಮಾಡ್ತು ಅಂತ ಹೇಳಿದರೆ ಬಹಳ ಉತ್ತಮವಾಗಿರ್ತಕ್ಕಂತಹ ಕಾರ್ಯ ಆಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ. ಹಾಗೆಯೇ ರಾಷ್ಟ್ರೀಯ ಹೆದ್ದಾರಿಗಳು ಸೇರಿದಂತೆ ಯಾವುದೇ ಕಾರಣಕ್ಕೂ ಚಲಿಸುವ ವಾಹನಗಳನ್ನು ತಡಿತಕ್ಕಂತಹ ಪ್ರಯತ್ನವನ್ನು ಮಾಡಬಾರ್ದು. ಇಂತಹ ವಾಹನಗಳ ವಿರುದ್ಧ STVR ದಾಖಲಿಸಲು ತಂತ್ರಜ್ಞಾನ ಆಧಾರಿತ ನಿಯಮಗಳನ್ನು ಇವರು ಅನುಸರಣೆಯನ್ನು ಮಾಡಬೇಕಾಗತ್ತೆ. ನೋಡಿ, ಈ ಹೈವೇಗಳಲ್ಲಿ ಇವರುಗಳು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಬ್ಯಾರಿಕೇಡನ್ನು ಹಾಕೊಂಡ್ಬಿಟ್ಬಿಟ್ಟು ವಾಹನಗಳನ್ನು ಅಡ್ಡಗಡ್ತಾ ಇದ್ರು ಅಥವಾ ಅವರ ಹಿಂದೆ ಓಡಿಸ್ಕೊಂಡು ಹೋಗ್ತಾ ಇದ್ರು. ಅದನ್ನೆಲ್ಲ ಹೈವೇಗಳಲ್ಲಿ ಇವರು ಯಾವುದೇ ಕಾರಣಕ್ಕೂ ಕೂಡ ಇವಾಗ ಮಾಡಂಗೆ ಇಲ್ಲ. ಸೊ ಅದೊಂದು ನಿಯಮಗಳನ್ನು ತಂದಿರತಕ್ಕಂಥದ್ದು. ಹಾಗೆಯೇ ವಾಹನಗಳ ವೇಗಗಳನ್ನು ಇಳಿಸುವ ಸಲುವಾಗಿ ತಪಾಸಣೆಯ ಸ್ಥಳದಲ್ಲಿ ಸುಮಾರು 100ರಿಂದ 150 ಮೀಟರ್ ಮೊದಲೇ ರಿಫ್ಲೆಕ್ಟಿವ್ ರಬ್ಬರ್ ಕೋನ್ಗಳನ್ನು ಹಾಗೂ ಸುರಕ್ಷತಾ ಸಲಕರಣೆಗಳನ್ನು ಅಳವಡಿಸ್ತಕ್ಕಂಥದ್ದು ಇದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ನೋಡಿ, ವಾಹನ ವೇಗಗಳನ್ನು ಇಳಿಸುವ ಸಲುವಾಗಿ ವಾಹನವನ್ನು ಯಾರು ರೈಡ್ ಮಾಡ್ತಾ ಇರ್ತಾರೆ, ವೆಹಿಕಲ್ಸನ್ನು ರೈಡ್ ಮಾಡ್ತಾ ಇರ್ತಾರೆ, ಆ ಸ್ಪೀಡನ್ನು ಕಂಟ್ರೋಲನ್ನು ಮಾಡಲಿಕ್ಕೆ, ಸ್ಪೀಡಿನ ವೇಗವನ್ನು ಇಳಿಸಲಿಕ್ಕೆ ತಪಾಸಣೆಯ ಸ್ಥಳಗಳಲ್ಲಿ ಇವರು ಮುಂದೆ ಪೊಲೀಸ್ನವರು ಇದ್ದಾರೆ ಅಂತ ಗೊತ್ತಾಗಬೇಕಲ್ಲ. ಈಗ ಪೊಲೀಸ್ನವರು ಏನು ಮಾಡ್ತಾ ಇದ್ರು, ಯಾವುದೋ ಕರುವುಗಳಲ್ಲಿ, ಮರದ ಪೊಟ್ರೆಗಳಲ್ಲಿ ದೊಡ್ಡ ದೊಡ್ಡ ಬೃಹದಾಕಾರವಾಗಿರ್ತಕ್ಕಂಥ ವೆಹಿಕಲ್ಗಳು ನಿಂತ್ಕೋತಾ ಇದ್ರು, ಟಕ್ಕಂತ ಅಡ್ಡಗಡ್ತಾ ಇದ್ರು. ಇವರೆಲ್ಲಿ ಒಂದು ಸರ್ಕಲಲ್ಲಿ ಪೊಲೀಸ್ನವರು ವಾಹನವನ್ನು ತಪಾಸಣೆ ಮಾಡ್ಲಿಕ್ಕೆ ನಿಂತಿದ್ದಾರೆ ಅಂದರೆ ಅದಕ್ಕಿಂತ 100-150 ಮೀಟರ್ ಮುಂದ್ಗಡೆ ಅವರು ರಿಫ್ಲೆಕ್ಟಿಂಗ್ ರಬ್ಬರ್ಗಳನ್ನು 100ರಿಂದ 150 ಮೀಟರ್ಗಳ ದೂರದಲ್ಲಿ ಇವರು ರಿಫ್ಲೆಕ್ಟಿವ್ ರಬ್ಬರ್ಗಳನ್ನು ಅಳವಡಿಕೆಯನ್ನು ಮಾಡಬೇಕು. ಆವಾಗ ವಾಹನ ಸಂಚಾರರಿಗೆ ಗೊತ್ತಾಗುತ್ತೆ ಮುಂದೆ ಪೊಲೀಸ್ನವರು ಇರ್ತಕ್ಕಂತಹ ಸ್ಥಳ ಅದು, ಅಲ್ಲಿ ತಪಾಸಣೆ ಆಗ್ಬೇಕು, ನಾವು ಸ್ಲೋ ಆಗಿ ಹೋಗೋಣ ಅಂತೇಳಿ ವಾಹನ ಸವಾರರಿಗೆ ಗೊತ್ತಾಗುತ್ತೆ. ವಾಹನ ಸವಾರರು ಸ್ಲೋ ಆಗಿ ಹೋಗ್ತಾರೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ದುರ್ಘಟನೆ ನಡೆಯೋದಿಲ್ಲ ಅಂತಕ್ಕಂಥ. ರಾತ್ರಿ ವೇಳೆಗಳಲ್ಲಿ ಇವರೇನಾದರೂ ವಾಹನಗಳನ್ನು ತಪಾಸಣೆ ಮಾಡ್ತಾರೆ ಅಂತ ಹೇಳಿದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ಗಳಲ್ಲಾಗಿರ್ಬೋದು, ಬೇರೆ ಯಾವುದೇ ಕೇಸ್ಗಳಲ್ಲಿ ಇವರು ಸರ್ಕಲ್ಗಳಲ್ಲಿ ಮಾಡಬೇಕಾಗುತ್ತೆ. ಈ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಕತ್ತಲಲ್ಲಿ ನಿಂತ್ಕೊಂಡು ಎಲ್ಲೋ ಬ್ಯಾರಿಕೇಡ್ ನಿಂತ್ಕೊತಾ ಇದ್ರು, ಆಗ ಮಾಡಬಾರ್ದು. ಸರ್ಕಲ್ಗಳಲ್ಲಿ ಬೀದಿ ದೀಪಗಳ ಕೆಳಗಡೆ ನಿಂತ್ಕೊಂಡು ಮಾಡಬೇಕಾಗುತ್ತೆ, ಕತ್ಲ ಕಾಣೋದಿಲ್ಲ. ಸೊ ಹಾಗಾಗಿ ಬೀದಿ ದೀಪಗಳ ಕೆಳಗಡೆ ನಿಂತ್ಕೊಂಡು ವಾಹನ ತಪಾಸಣೆ ಮಾಡಬೇಕಾಗುತ್ತೆ. ಇಲ್ಲಿ ಸರ್ಕಾರಗಳ ಎಲ್ಲ ಕಡೆಯೂ ಕೂಡ ಬೀದಿ ದೀಪಗಳಿರುತ್ತೆ, ಆ ಬೀದಿ ದೀಪಗಳ ಕೆಳಗಡೆ ನಿಂತ್ಕೊಂಡು ಇವರು ವಾಹನ ತಪಾಸಣೆಯನ್ನು ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ವೀಕ್ಷಕರೇ, ಇದಿಷ್ಟು MES ಸಲೀಂರವರು ಪೊಲೀಸ್ ಮಹಾನಿರ್ದೇಶಕರು ಹೊರಡಿಸಿರ್ತಕ್ಕಂತಹ ಒಂದು ಮಹತ್ವಪೂರ್ಣ ಟ್ರಾಫಿಕ್ ರೂಲ್ಸ್ನ ಬದಲಾವಣೆಗಳಾಗಿರುತ್ತೆ. ಈ ಬದಲಾವಣೆಗಳನ್ನು ಮೇಯ್ನಾಗಿ ಟ್ರಾಫಿಕ್ ಪೊಲೀಸ್ನವರು ಬಹಳ ಚೆನ್ನಾಗಿ ಅನುಸರಣೆಯನ್ನು ಮಾಡಬೇಕಾಗತ್ತೆ, ಪಾಲಿಸಬೇಕಾಗತ್ತೆ. ನೀವುಗಳು ವಾಹನ ಸವಾರರು ಟ್ರಾಫಿಕ್ ರೂಲ್ಸ್ಗಳನ್ನು ಖಂಡಿತವಾಗಲೂ ಪಾಲಿಸ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನೀವುಗಳು ಪಾಲನೆಯನ್ನು ಮಾಡಿ. ಎಷ್ಟೋ ಜನ ಪೊಲೀಸ್ನವರು ನೀವು ದೌರ್ಜನ್ಯವನ್ನು ನಾಗರಿಕರ ಮೇಲೆ, ವಾಹನ ಸವಾರ ಮೇಲೆ ಮಾಡ್ತಾ ಇದ್ರಿ. ದಯಮಾಡಿ ಇದನ್ನು ಇನ್ಮುಂದೆ ಆದರೂ ಕೂಡ ಸ್ಟಾಪ್ ಮಾಡಿಬಿಟ್ಟು ನಿಮ್ಮ ಕೆಲಸವನ್ನು ಮಾಡಿ. ನೀವು
ಎಲ್ಲಿ ವಾಹನ ದಟ್ಟಣೆ ಇರುತ್ತೆ ಆ ಜಾಗದಲ್ಲಿ ನಿಂತ್ಕೊಂಡು ಕ್ಲಿಯರೆನ್ಸ್ ಮಾಡಿ ವಾಹನ ಸವಾರರು ಸುಗಮವಾಗಿ ವಾಹನವನ್ನು ಸಂಚಾರ ಮಾಡಲಿಕ್ಕೆ ಮಾಡಿ, ಅದ್ಬಿಟ್ಟು ಬ್ಯಾರಿಕೇಡ್ ಹಾಕೊಂಡು ಮತ್ತೊಂದು ಮಾಡಿಕೊಂಡು ಕಿರಿಕಿರಿಯನ್ನು ನಾಗರಿಕರಿಗೆ ಉಂಟು ಮಾಡ್ತಕ್ಕಂತಹ ಕೆಲಸವನ್ನು ಮಾಡಬೇಡಿ. ಇನ್ನು ಮುಂದಾದರೂ ಕೂಡ ಬದಲಾಗಿ ಇವಾಗ ಏನು ಆದೇಶವನ್ನು ಹೊರಡಿಸಿದರೆ ಟ್ರಾಫಿಕ್ ರೂಲ್ಸ್ನಲ್ಲಿ ಮಹತ್ವಪೂರ್ಣವಾಗಿರತಕ್ಕಂತಹ ಬದಲಾವಣೆಯನ್ನು ತಂದಿದ್ದಾರೆ, ಆ ಬದಲಾವಣೆಯನ್ನು ಫಾಲೋ ಮಾಡಿ. ನಾನು ಮೇಲೆ ಹೇಳಿರ್ತಕ್ಕಂತಹ ಎಲ್ಲ ಟ್ರಾಫಿಕ್ ರೂಲ್ಸ್ಗಳು ಸಹ ಪಕ್ಕಾ ಇದು ಬಂದ್ಬಿಟ್ಟು ಟ್ರಾಫಿಕ್ ಪೊಲೀಸ್ನವರಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ನಾಗರಿಕರುಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಸೂಚನೆಯನ್ನ ಟ್ರಾಫಿಕ್ ರೂಲ್ಸ್ ಬಗ್ಗೆ ಇಲ್ಲಿ ಹೊರಡಿಸಿಲ್ಲ. ಬಟ್ ಒಂದು ಪಾಯಿಂಟ್ ಆ್ಯಡ್ ಮಾಡಿದರೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಗ್ರಾಹಕರಿಗೆ, ನಾಗರಿಕರುಗಳಿಗೆ ಪೊಲೀಸ್ನವರು, ಟ್ರಾಫಿಕ್ ಪೊಲೀಸ್ನವರು ಅದರ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು, ಜಾಗೃತಿಯನ್ನು ಮಾಡಬೇಕು ಅಂತೇಳಿ ಅದನ್ನು ಮಾಡಿದರೆ ಮತ್ತಷ್ಟು ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ವಿಶೇಷ ಆಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಸ್ಟೇ ಟ್ಯೂನ್. ಕನ್ನಡ ಧ್ವನಿ. ನಮಸ್ಕಾರ.